30 ಎಕರೆ ತೋಟ ಐತಿ. ಗೌಡ್ನ ಮಗ ವಾದ್ನಪ್ಪ ಬೆಂಗಳೂರಿಗೆ ಹೋಗಿ ನೌಕರಿ ಹೇಳಿದ. ಏನ್ ನೌಕರಿ? ವಾಚ್ಮನ್ ಆಗ್ಯಾನ. ಗೌಡ್ನ ಮಗ ಒಬ್ಬನ ಮಗ ವಾಚ್ಮನ್. ನನಗೆ ಬೆಂಗಳೂರಾಗ ಭೇಟಿ ಅದ. ಯಾಕೋ ಅಂತಂದೆ. ಏನ್ ಮಾಡ್ತಿ ಅಂದೆ. ಇಲ್ಲೇ ನೌಕರಿ ಮಾಡ್ತೇನ್ರಿ ಅನ್ನ. ಏನ್ ನೌಕರಿ ಮಾಡ್ತಿ ಅಂತಂದೆ. ವಾಚ್ಮನ್ ಅದೇನ್ರಿ ಅಂತ. ಅಲ್ಲೋ ಗೌಡ, ನಿಮ್ ಮನ್ಯಾಗ 26 ದಿನ ಕಸ ತೆಗ್ಯಾಕ ಬರ್ತಾವ ಹೊಲ್ದಾಗ, ನೀ ಇಲ್ಲಿ ಬಾಗ್ಲ ಕಾಯಕ್ ನಿಂತಿ ಅಂದೆ. ಲಗ್ನನ ಆಗೋದಿಲ್ಲ ರಜ್ಜವ್ರ, ಅದಕ್ಕೆ ಬಂದೀನಿ ಅಂದ. ಮತ್ತೆ ಹೆಂಗ್ ಮುಂದಂದೆ. ಒಂದ್ 6 ತಿಂಗಳು ತೆಗಿದ್ರಿ ಅಂದ. ವರ್ಷ 6 ತಿಂಗಳ ಲಗ್ನ ಆಕೈತಿ. ಆಗಿಂದ ಒಂದ್ 6 ತಿಂಗಳು ತೆಗಿದ್ರಿ ಅಂದ. ಅಲ್ಲಿಂದ ಗಂಟಪಾಟಿ ಕಟ್ಕೊಂಡು ಊರಿಗೆ ಹೋಗುದು. ಆತ ಒಂದು ಲಗ್ನ 6 ತಿಂಗಳದಾಗ. ಹೆಂಗಾತು ಅಂದ್ರೆ ಬೆಂಗಳೂರಾಗ ಸರ್ವಿಸ್ ಮಾಡ್ತಾರಂತ. ಕನ್ನಡದಾಗ ಮಾತಾಡ್ಬಾರ್ದು. ಬೆಂಗಳೂರಾಗ ಸರ್ವಿಸ್ ಮಾಡ್ತಾನ. ಏನ್ ಸರ್ವಿಸ್ ಮಾಡ್ತಾನ? ಚಲೋ ಸರ್ವಿಸ್ ಐತ್ರಿ ಅವಾಗ. ಮುಂದೆ ಲಗ್ನ ಆಗಿಂದ 6 ತಿಂಗಳು ಹೋಗ್ತಾ ಬರ್ತಾ ಇದ್ದ. ಅಲ್ಲಿಂದ ಒಂದ್ ದಿವ್ಸ ಎಲ್ಲ ಬ್ಯಾಗ್ ತುಂಬಿಕೊಂಡ ಬಂದ. ಯಾಕಂದ್ರು ಅದು ಕಂಪನಿ ಬಂದ. ಹೇಳ್ತಂದ್ರಿ ಇನ್ಯಾಕ ಹೋಗಿರ್ ಬಿಡ್ರಿ, ನಮ್ಮ ಹೊಲ್ದಾಗ ರಗಡ್ ಮಂದಿ ಅಷ್ಟೊತ್ತಿಗೆ ಸೆಟ್ಲ್ ಆಗಿದ್ವಿ. ಶಾಣೆ ಆಗಿದ್ಲಿಕ್ಕೆ. ಮತ್ ಮೊದ್ಲ ಶಾಣ್ಯರಾಗಿದ್ರು ಪಾಪ ಅದ್ಯಾಕ ಅಲ್ಲಿ ಹೋಗಿ ಮಂದಿ ಬಾಗ್ಲ ಕಾಯ್ಕೋತ್ ನಿಂದ್ರು ಬಂದಿದ್ರು. ನೀವು ಊರಾನ ಸಾವುಕಾರರು, ನಿಮ್ ಹೊಲ್ದಾಗ 10 ಮಂದಿ ಕೆಲ್ಸಕ್ಕೆ ಬರ್ತಾರ. ನಿಮ್ ಹುಡುಗ ಹೋಗಿ ಮತ್ತೊಬ್ಬರು ಬಾಗಲ್ದಾಗ ಕೆಲಸ ಮಾಡ್ತೈತಿ. ಇದು ಹೆಂಗದ ನಿಮ್ ಮನಸ್ಸಿಗೆ ಹೋಗತೈತಿ? 20,000 18,000 ಹೋಗಿ ಕೆಲಸ ಮಾಡ್ತೈತಿ. ನಿಮ್ ಹೊಲ್ದಾಗ ತಿಂಗಳ 20,000 ರೂಪಾಯಿ ನೀವು ಮಂದಿಗೆ ಕೂಲಿ ಕೊಡ್ತೀರಿ. ಹೆಂಗ್ರಿ ನಿಮ್ ಮನಸ್ಸು ಹೋಗ್ತೈತಿ? ಇಲ್ರಿ, ಲಗ್ನ ಸಲಾಗಿ ಮಾಡ್ಬೇಕಾಕೈತಿ. ಈ ಪರಿಸ್ಥಿತಿ ತಂದವ್ರು ಯಾರಪ್ಪ? ನೀವ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಹೇಳ್ತೇನ, ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕೊಟ್ಟರು ರೈತರ ಮಕ್ಕಳಿಗೆ ಕೊಟ್ಟೇನೆ ಅನ್ಬೇಕು. ಹಾಲ, ಮೊಸರ, ತುಪ್ಪ, ಮಜ್ಜಿ ಚಂದಗ ಉಣ್ಣಾಕ್ ತಿನ್ನಾಕ್ ಸಿಗ್ಬೇಕು. ಹೋಗಿ ಬರೀ ಆ ಗೋಬಿ ಮಂಚೂರಿ ಅದು ತಿಂದ ಇದು ತಿಂದ ಹೆಂಡಿ ತಿಂದಂಗ ಅದು. ಅದೇ ಮುಂದಂಗ ಅದು ಹೆಂಡಿ ತಿಂದಂಗ ಅದು. ಜಡ್ಡ ಅವಕ್ಕ ನೆನಪು ಉಳಿತೈತಾನೆ. ಉಳಿದದ್ದೆಲ್ಲ ಬಿಡ್ರಿ ಇಟ್ಟತನಾಗಿ. ಎಲ್ಲಾನು ಉಳಬಾರ್ದು. ಮತ್ತ ಅದು ಉಳಿದದ್ದೆಲ್ಲಾನು ಹೇಳಿನ ಇದ್ರ ಸಲುವಾಗಿ. ಈಗೇನ್ ನಡೆದೈತಲ್ಲ ಜಗತ್